ನೋಡಿ, ಇದು ನೀಡ್ಲ್ ಕಪ್ಪಿಂಗ್ ಅಂತ. ಕಪ್ಪಿಂಗಲ್ಲಿ ಭಾಳ ವ್ಯತ್ಯಾಸ ಇದೆ. ಇವ್ರ ವಯಸ್ಸು ಎಷ್ಟು ಸರ್? ನಿಮ್ಮ ವಯಸ್ಸು 74. ನಿಮಗೆ ಇದು ಈ ಪಾರ್ಕಿನ್ಸನ್ ಸಮಸ್ಯೆ ಇದೆ ಅಲ್ವಾ? ಪಾರ್ಕಿನ್ಸನ್ ಅಥವಾ ಮೋಟಾರ್ ನ್ಯೂರಾನ್ ಡಿಸೀಸ್ ಅಂತ ಕರೀತಾರೆ. ಇವರಿಗೆ ಬ್ಯಾಲೆನ್ಸ್ ಸಿಗ್ತಾ ಇರಲಿಲ್ಲ, ಇಲ್ಲಿ ಬಂದಾಗ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಇವ್ರ ಮಗ ಹೇಳಿದ ಪ್ರಕಾರ ನಮ್ಮ ಹತ್ರ ಬರದೇ ಇದ್ರೆ ಇಷ್ಟೊತ್ತಿಗೆ ಹಾಸ್ಪಿಟಲ್ ಅಡ್ಮಿಷನ್ ಮಾಡಬೇಕಾಗಿತ್ತು. ಸೊ ನಾವು ಅಕ್ಯುಪಂಚರು, ಕ್ಯಾರೋಪ್ರಾಕ್ಟಿಕ್ಕು ಮತ್ತು ಕಪ್ಪಿಂಗಿಂದ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ನೋಡಿ, ಇದು ನೀಡ್ಲ್ ಕಪ್ಪಿಂಗ್ ಅಂತ. ನೀಡ್ಲ್ ಹಾಕ್ಬಿಟ್ಟು ಕಪ್ ಹಾಕೋದು. ನೋಡಿ, ಇಲ್ಲಿ ಪಾಯಿಂಟ್ಸ್ ಇದೆ ನಮ್ಮ ಹತ್ರ. ಈ ಪಾಯಿಂಟ್ಸಲ್ಲಿ ಏನು ಮಾಡ್ತೇವೆ ಅಂದರೆ, ನೋಡಿ ಈ ಥರ ಪಾಯಿಂಟ್ಸ್ ಇರುತ್ತೆ, ಬ್ಯಾಕ್ ಶೂ ಪಾಯಿಂಟ್ ಅಂತ ಕರೀತಾರೆ. ಫಸ್ಟು ನೀಡ್ಲ್ ಹಾಕ್ಬಿಟ್ಟು ಕಪ್ಪಿಂಗ್ ಮಾಡ್ತೀವಿ. ಇದು ಮಾಡೋದ್ರಿಂದ ಏನು ಲಾಭ ಅಂದರೆ, ಒಂದು ನಮ್ಮ ಇಡೀ ಸ್ಪೈನಲ್ ಕಾರ್ಡಿಂದ ಬರೋ ನರ್ವ್ಸ್ ಇದೆಯಲ್ಲ, ನರ್ವ್ ರೂಟು, ಸ್ಪೈನಲ್ ನರ್ವ್ ರೂಟು ಎಲ್ಲ ರಿಮೋಟ್ ಕಂಟ್ರೋಲ್ ಇರೋದಿಲ್ಲ. ಇದರಿಂದ ನಾವು ಇಡೀ ಆರ್ಗನ್ಸು, ಲಂಗ್ಸು, ಹಾರ್ಟು, ಲಿವರ್, ಕಿಡ್ನಿ ಎಲ್ಲ ಆರ್ಗನ್ ಕಂಟ್ರೋಲ್ ಮಾಡ್ಬೋದು.